ಹಾಗಾದ್ರೆ ಟ್ರಂಪ್ ಪದಗ್ರಹಣ ಹೇಗಿರಲಿದೆ, ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೈಡನ್ ಬಾಯ್ ಬಾಯ್, ಟ್ರಂಪ್ಗೆ ಹಾಯ್ ಹಾಯ್. 47ನೇ ಅಧ್ಯಕ್ಷರಾಗಿ ಟ್ರಂಪ್ಗಿಂದು ಪಟ್ಟಾಭಿಷೇಕ. ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ವಿಶ್ವವನ್ನ ತಮ್ಮ ಆರ್ಥಿಕ ನೀತಿಯಿಂದ ಹಿಡಿದಿಟ್ಟ ದೊಡ್ಡಣ್ಣ. ಇದೀಗ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಈ ಮೂಲಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಬಾಯ್ ಬಾಯ್ ಹೇಳಲಿದ್ದಾರೆ. ಇಂದು ವಾಷಿಂಗ್ಟನ್ ಡಿಸಿಯ ಕ್ಯಾಪಿಟಲ್ನಲ್ಲಿ ನಡೆಯುವ ಐತಿಹಾಸಿಕ ಸಮಾರಂಭದಲ್ಲಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಕ್ಯಾಪಿಟಲ್ ರೋಟುಂಡ್ ಕಟ್ಟಡದ ಒಳಗೆ ಆಯೋಜಿಸಲು ತೀರ್ಮಾನಿಸಲಾಗಿದೆ. ತೀವ್ರ ಚಳಿಯ ಹಿನ್ನೆಲೆಯಲ್ಲಿ ಕಟ್ಟಡದ ಒಳಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಖುದ್ದು ಟ್ರಂಪ್ ಮಾಹಿತಿ ನೀಡಿದ್ದಾರೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್, ಮಾಜಿ ಅಧ್ಯಕ್ಷರಾದ ಜಾರ್ಜ್ ಡಬ್ಲ್ಯೂ ಬುಷ್, ಬರಾಕ್ ಒಬಾಮಾ, ಬಿಲ್ ಕ್ಲಿಂಟನ್ ಭಾಗಿಯಾಗಲಿದ್ದಾರೆ. ಸೆನೆಟ್ ಅಂದ್ರೆ ಸಂಸತ್ ಸದಸ್ಯರು ಸೇರಿ 100 ಜನ ಪಾಲ್ಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಕ್ವಾಡ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚೀನಾದಿಂದ ಉಪಾಧ್ಯಕ್ಷ ಹ್ಯಾನ್ ಜಿಂಗ್, ಉದ್ಯಮಿ ಮುಖೇಶ್ ಅಂಬಾನಿ ದಂಪತಿ ಕೂಡ ಭಾಗಿಯಾಗಲಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಇಂದು ರಾತ್ರಿ 10:30ಕ್ಕೆ ಟ್ರಂಪ್ ಪದಗ್ರಹಣ ನಡೆಯಲಿದೆ. ಈ ಮೂಲಕ ಕ್ಯಾಪಿಟಲ್ ರೋಟುಂಡೋ ಝಗಮಗಿಸುತ್ತಿದೆ. ಟ್ರಂಪ್ ಪದಗ್ರಹಣಕ್ಕೆ ಮೋದಿ, ಪುಟಿನ್ ಮಿಸ್. ಇನ್ನು ಟ್ರಂಪ್ನ ಆತ್ಮೀಯರಾದ ಗೆಳೆಯ ಪ್ರಧಾನಿ ಮೋದಿ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗೈರಾಗಲಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಕೂಡ ಗೈರು ಹಾಜರಾಗಿದ್ದಾರೆ. ಒಟ್ಟಾರೆ ಟ್ರಂಪ್ ಪ್ರಮಾಣ ವಚನಕ್ಕೆ ಅಮೆರಿಕ ಭರ್ಜರಿ ಸಿದ್ಧವಾಗಿದೆ. ಹೀಗಾಗಿ ಟ್ರಂಪ್ 2.0 ಸರ್ಕಾರ ಹೇಗಿರಲಿದೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಇಂದಿನಿಂದ ಟ್ರಂಪ್ ದರ್ಬಾರ್ ಶುರುವಾಗಲಿದೆ. 2ನೇ ಬಾರಿ ಪಟಕ್ಕೇರೋದಕ್ಕೆ ಡೊನಾಲ್ಡ್ ಭರ್ಜರಿಯಾಗಿ ಸಿದ್ಧವಾಗಿದ್ದಾರೆ. ಹಾಗಾದ್ರೆ ಟ್ರಂಪ್ ಪದಗ್ರಹಣ ಹೇಗಿರಲಿದೆ, ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೈಡನ್ ಬಾಯ್ ಬಾಯ್, ಟ್ರಂಪ್ಗೆ ಹಾಯ್ ಹಾಯ್. 47ನೇ ಅಧ್ಯಕ್ಷರಾಗಿ ಟ್ರಂಪ್ಗಿಂದು ಪಟ್ಟಾಭಿಷೇಕ. ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ವಿಶ್ವವನ್ನ ತಮ್ಮ ಆರ್ಥಿಕ ನೀತಿಯಿಂದ ಹಿಡಿದಿಟ್ಟ ದೊಡ್ಡಣ್ಣ. ಇದೀಗ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಈ ಮೂಲಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಬಾಯ್ ಬಾಯ್ ಹೇಳಲಿದ್ದಾರೆ. ಇಂದು ವಾಷಿಂಗ್ಟನ್ ಡಿಸಿಯ ಕ್ಯಾಪಿಟಲ್ನಲ್ಲಿ ನಡೆಯುವ ಐತಿಹಾಸಿಕ ಸಮಾರಂಭದಲ್ಲಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಕ್ಯಾಪಿಟಲ್ ರೋಟುಂಡ್ ಕಟ್ಟಡದ ಒಳಗೆ ಆಯೋಜಿಸಲು ತೀರ್ಮಾನಿಸಲಾಗಿದೆ. ತೀವ್ರ ಚಳಿಯ ಹಿನ್ನೆಲೆಯಲ್ಲಿ ಕಟ್ಟಡದ ಒಳಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಖುದ್ದು ಟ್ರಂಪ್ ಮಾಹಿತಿ ನೀಡಿದ್ದಾರೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್, ಮಾಜಿ ಅಧ್ಯಕ್ಷರಾದ ಜಾರ್ಜ್ ಡಬ್ಲ್ಯೂ ಬುಷ್, ಬರಾಕ್ ಒಬಾಮಾ, ಬಿಲ್ ಕ್ಲಿಂಟನ್ ಭಾಗಿಯಾಗಲಿದ್ದಾರೆ. ಸೆನೆಟ್ ಅಂದ್ರೆ ಸಂಸತ್ ಸದಸ್ಯರು ಸೇರಿ 100 ಜನ ಪಾಲ್ಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಕ್ವಾಡ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚೀನಾದಿಂದ ಉಪಾಧ್ಯಕ್ಷ ಹ್ಯಾನ್ ಜಿಂಗ್, ಉದ್ಯಮಿ ಮುಖೇಶ್ ಅಂಬಾನಿ ದಂಪತಿ ಕೂಡ ಭಾಗಿಯಾಗಲಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಇಂದು ರಾತ್ರಿ 10:30ಕ್ಕೆ ಟ್ರಂಪ್ ಪದಗ್ರಹಣ ನಡೆಯಲಿದೆ. ಈ ಮೂಲಕ ಕ್ಯಾಪಿಟಲ್ ರೋಟುಂಡೋ ಝಗಮಗಿಸುತ್ತಿದೆ. ಟ್ರಂಪ್ ಪದಗ್ರಹಣಕ್ಕೆ ಮೋದಿ, ಪುಟಿನ್ ಮಿಸ್. ಇನ್ನು ಟ್ರಂಪ್ನ ಆತ್ಮೀಯರಾದ ಗೆಳೆಯ ಪ್ರಧಾನಿ ಮೋದಿ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗೈರಾಗಲಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಕೂಡ ಗೈರು ಹಾಜರಾಗಿದ್ದಾರೆ.
ಒಟ್ಟಾರೆ ಟ್ರಂಪ್ ಪ್ರಮಾಣ ವಚನಕ್ಕೆ ಅಮೆರಿಕ ಭರ್ಜರಿ ಸಿದ್ಧವಾಗಿದೆ. ಹೀಗಾಗಿ ಟ್ರಂಪ್ 2.0 ಸರ್ಕಾರ ಹೇಗಿರಲಿದೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲಿ ಇಂದಿನಿಂದ ಟ್ರಂಪ್ ದರ್ಬಾರ್ ಶುರುವಾಗಲಿದೆ. ಎರಡನೇ ಬಾರಿ ಪಟ್ಟಕ್ಕೇರೋದಕ್ಕೆ ಡೊನಾಲ್ಡ್ ಭರ್ಜರಿಯಾಗಿ ಸಿದ್ಧವಾಗಿದ್ದಾರೆ. ಹಾಗಾದ್ರೆ ಟ್ರಂಪ್ ಪದಗ್ರಹಣ ಹೇಗಿರಲಿದೆ, ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇಲ್ಲಿದೆ. ಬೈಡನ್ ಬಾಯ್ ಬಾಯ್, ಟ್ರಂಪ್ಗೆ ಹಾಯ್ ಹಾಯ್. 47ನೇ ಅಧ್ಯಕ್ಷರಾಗಿ ಟ್ರಂಪ್ಗಿಂದು ಪಟ್ಟಾಭಿಷೇಕ. ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ವಿಶ್ವವನ್ನ ತಮ್ಮ ಆರ್ಥಿಕ ನೀತಿಯಿಂದ ಹಿಡಿದಿಟ್ಟ ದೊಡ್ಡಣ್ಣ. ಇದೀಗ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಈ ಮೂಲಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಬಾಯ್ ಬಾಯ್ ಹೇಳಲಿದ್ದಾರೆ. ಇಂದು ವಾಷಿಂಗ್ಟನ್ ಡಿಸಿಯ ಕ್ಯಾಪಿಟಲ್ನಲ್ಲಿ ನಡೆಯುವ ಐತಿಹಾಸಿಕ ಸಮಾರಂಭದಲ್ಲಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಕ್ಯಾಪಿಟಲ್ ರೋಟುಂಡ್ ಕಟ್ಟಡದ ಒಳಗೆ ಆಯೋಜಿಸಲು ತೀರ್ಮಾನಿಸಲಾಗಿದೆ. ತೀವ್ರ ಚಳಿಯ ಹಿನ್ನೆಲೆಯಲ್ಲಿ ಕಟ್ಟಡದ ಒಳಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಖುದ್ದು ಟ್ರಂಪ್ ಮಾಹಿತಿ ನೀಡಿದ್ದಾರೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್, ಮಾಜಿ ಅಧ್ಯಕ್ಷರಾದ ಜಾರ್ಜ್ ಡಬ್ಲ್ಯೂ ಬುಷ್, ಬರಾಕ್ ಒಬಾಮಾ, ಬಿಲ್ ಕ್ಲಿಂಟನ್ ಭಾಗಿಯಾಗಲಿದ್ದಾರೆ. ಸೆನೆಟ್ ಅಂದ್ರೆ ಸಂಸತ್ ಸದಸ್ಯರು ಸೇರಿ 106 ಜನ ಪಾಲ್ಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಕ್ವಾಡ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚೀನಾದಿಂದ ಉಪಾಧ್ಯಕ್ಷ ಹ್ಯಾನ್ ಜಿಂಗ್, ಉದ್ಯಮಿ ಮುಕೇಶ್ ಅಂಬಾನಿ ದಂಪತಿ ಕೂಡ ಭಾಗಿಯಾಗಲಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಇಂದು ರಾತ್ರಿ 10:30ಕ್ಕೆ ಟ್ರಂಪ್ ಪದಗ್ರಹಣ ನಡೆಯಲಿದೆ. ಈ ಮೂಲಕ ಕ್ಯಾಪಿಟಲ್ ರೋಟುಂಡೋ ಝಗಮಗಿಸುತ್ತಿದೆ. ಟ್ರಂಪ್ ಪದಗ್ರಹಣಕ್ಕೆ ಮೋದಿ, ಪುಟಿನ್ ಮಿಸ್. ಇನ್ನು ಟ್ರಂಪ್ನ ಆತ್ಮೀಯರಾದ ಗೆಳೆಯ ಪ್ರಧಾನಿ ಮೋದಿ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗೈರಾಗಲಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಕೂಡ ಗೈರು ಹಾಜರಾಗಿದ್ದಾರೆ. ಒಟ್ಟಾರೆ ಟ್ರಂಪ್ ಪ್ರಮಾಣ ವಚನಕ್ಕೆ ಅಮೆರಿಕ ಭರ್ಜರಿ ಸಿದ್ಧವಾಗಿದೆ. ಹೀಗಾಗಿ ಟ್ರಂಪ್ 2.0 ಸರ್ಕಾರ ಹೇಗಿರಲಿದೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲಿ ಇಂದಿನಿಂದ ಟ್ರಂಪ್ ದರ್ಬಾರ್ ಶುರುವಾಗಲಿದೆ. ಎರಡನೇ ಬಾರಿ ಪಟ್ಟಕ್ಕೇರೋದಕ್ಕೆ ಡೊನಾಲ್ಡ್ ಭರ್ಜರಿಯಾಗಿ ಸಿದ್ಧವಾಗಿದ್ದಾರೆ. ಹಾಗಾದ್ರೆ ಟ್ರಂಪ್ ಪದಗ್ರಹಣ ಹೇಗಿರಲಿದೆ, ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇಲ್ಲಿದೆ. ಬೈಡನ್ ಬಾಯ್ ಬಾಯ್, ಟ್ರಂಪ್ಗೆ ಹಾಯ್ ಹಾಯ್. 47ನೇ ಅಧ್ಯಕ್ಷರಾಗಿ ಟ್ರಂಪ್ಗಿಂದು ಪಟ್ಟಾಭಿಷೇಕ. ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ವಿಶ್ವವನ್ನ ತಮ್ಮ ಆರ್ಥಿಕ ನೀತಿಯಿಂದ ಹಿಡಿದಿಟ್ಟ ದೊಡ್ಡಣ್ಣ. ಇದೀಗ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಈ ಮೂಲಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಬಾಯ್ ಬಾಯ್ ಹೇಳಲಿದ್ದಾರೆ. ಇಂದು ವಾಷಿಂಗ್ಟನ್ ಡಿಸಿಯ ಕ್ಯಾಪಿಟಲ್ನಲ್ಲಿ ನಡೆಯುವ ಐತಿಹಾಸಿಕ ಸಮಾರಂಭದಲ್ಲಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಕ್ಯಾಪಿಟಲ್ ರೋಟುಂಡ್ ಕಟ್ಟಡದ ಒಳಗೆ ಆಯೋಜಿಸಲು ತೀರ್ಮಾನಿಸಲಾಗಿದೆ. ತೀವ್ರ ಚಳಿಯ ಹಿನ್ನೆಲೆಯಲ್ಲಿ ಕಟ್ಟಡದ ಒಳಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಖುದ್ದು ಟ್ರಂಪ್ ಮಾಹಿತಿ ನೀಡಿದ್ದಾರೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್, ಮಾಜಿ ಅಧ್ಯಕ್ಷರಾದ ಜಾರ್ಜ್ ಡಬ್ಲ್ಯೂ ಬುಷ್, ಬರಾಕ್ ಒಬಾಮಾ, ಬಿಲ್ ಕ್ಲಿಂಟನ್ ಭಾಗಿಯಾಗಲಿದ್ದಾರೆ. ಸೆನೆಟ್ ಅಂದ್ರೆ ಸಂಸತ್ ಸದಸ್ಯರು ಸೇರಿ 106 ಜನ ಪಾಲ್ಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಕ್ವಾಡ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚೀನಾದಿಂದ ಉಪಾಧ್ಯಕ್ಷ ಹ್ಯಾನ್ ಜಿಂಗ್, ಉದ್ಯಮಿ ಮುಕೇಶ್ ಅಂಬಾನಿ ದಂಪತಿ ಕೂಡ ಭಾಗಿಯಾಗಲಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಇಂದು ರಾತ್ರಿ 10:30ಕ್ಕೆ ಟ್ರಂಪ್ ಪದಗ್ರಹಣ ನಡೆಯಲಿದೆ. ಈ ಮೂಲಕ ಕ್ಯಾಪಿಟಲ್ ರೋಟುಂಡೋ ಝಗಮಗಿಸುತ್ತಿದೆ. ಟ್ರಂಪ್ ಪದಗ್ರಹಣಕ್ಕೆ ಮೋದಿ, ಪುಟಿನ್ ಮಿಸ್.
ಇನ್ನು ಟ್ರಂಪ್ನ ಆತ್ಮೀಯರಾದ ಗೆಳೆಯ ಪ್ರಧಾನಿ ಮೋದಿ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗೈರಾಗಲಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಕೂಡ ಗೈರು ಹಾಜರಾಗಿದ್ದಾರೆ. ಒಟ್ಟಾರೆ ಟ್ರಂಪ್ ಪ್ರಮಾಣ ವಚನಕ್ಕೆ ಅಮೆರಿಕ ಭರ್ಜರಿ ಸಿದ್ಧವಾಗಿದೆ. ಹೀಗಾಗಿ ಟ್ರಂಪ್ 2.0 ಸರ್ಕಾರ ಹೇಗಿರಲಿದೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲಿ ಇಂದಿನಿಂದ ಟ್ರಂಪ್ ದರ್ಬಾರ್ ಶುರುವಾಗಲಿದೆ. ಎರಡನೇ ಬಾರಿ ಪಟ್ಟಕ್ಕೇರೋದಕ್ಕೆ ಡೊನಾಲ್ಡ್ ಭರ್ಜರಿಯಾಗಿ ಸಿದ್ಧವಾಗಿದ್ದಾರೆ. ಹಾಗಾದ್ರೆ ಟ್ರಂಪ್ ಪದಗ್ರಹಣ ಹೇಗಿರಲಿದೆ, ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇಲ್ಲಿದೆ. ಬೈಡನ್ ಬಾಯ್ ಬಾಯ್, ಟ್ರಂಪ್ಗೆ ಹಾಯ್ ಹಾಯ್. 47ನೇ ಅಧ್ಯಕ್ಷರಾಗಿ ಟ್ರಂಪ್ಗಿಂದು ಪಟ್ಟಾಭಿಷೇಕ. ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ವಿಶ್ವವನ್ನ ತಮ್ಮ ಆರ್ಥಿಕ ನೀತಿಯಿಂದ ಹಿಡಿದಿಟ್ಟ ದೊಡ್ಡಣ್ಣ. ಇದೀಗ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಈ ಮೂಲಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಬಾಯ್ ಬಾಯ್ ಹೇಳಲಿದ್ದಾರೆ. ಇಂದು ವಾಷಿಂಗ್ಟನ್ ಡಿಸಿಯ ಕ್ಯಾಪಿಟಲ್ನಲ್ಲಿ ನಡೆಯುವ ಐತಿಹಾಸಿಕ ಸಮಾರಂಭದಲ್ಲಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಕ್ಯಾಪಿಟಲ್ ರೋಟುಂಡ್ ಕಟ್ಟಡದ ಒಳಗೆ ಆಯೋಜಿಸಲು ತೀರ್ಮಾನಿಸಲಾಗಿದೆ. ತೀವ್ರ ಚಳಿಯ ಹಿನ್ನೆಲೆಯಲ್ಲಿ ಕಟ್ಟಡದ ಒಳಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಖುದ್ದು ಟ್ರಂಪ್ ಮಾಹಿತಿ ನೀಡಿದ್ದಾರೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್, ಮಾಜಿ ಅಧ್ಯಕ್ಷರಾದ ಜಾರ್ಜ್ ಡಬ್ಲ್ಯೂ ಬುಷ್, ಬರಾಕ್ ಒಬಾಮಾ, ಬಿಲ್ ಕ್ಲಿಂಟನ್ ಭಾಗಿಯಾಗಲಿದ್ದಾರೆ. ಸೆನೆಟ್ ಅಂದ್ರೆ ಸಂಸತ್ ಸದಸ್ಯರು ಸೇರಿ 106 ಜನ ಪಾಲ್ಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಕ್ವಾಡ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚೀನಾದಿಂದ ಉಪಾಧ್ಯಕ್ಷ ಹ್ಯಾನ್ ಜಿಂಗ್, ಉದ್ಯಮಿ ಮುಕೇಶ್ ಅಂಬಾನಿ ದಂಪತಿ ಕೂಡ ಭಾಗಿಯಾಗಲಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಇಂದು ರಾತ್ರಿ 10:30ಕ್ಕೆ ಟ್ರಂಪ್ ಪದಗ್ರಹಣ ನಡೆಯಲಿದೆ. ಈ ಮೂಲಕ ಕ್ಯಾಪಿಟಲ್ ರೋಟುಂಡೋ ಝಗಮಗಿಸುತ್ತಿದೆ. ಟ್ರಂಪ್ ಪದಗ್ರಹಣಕ್ಕೆ ಮೋದಿ, ಪುಟಿನ್ ಮಿಸ್. ಇನ್ನು ಟ್ರಂಪ್ನ ಆತ್ಮೀಯರಾದ ಗೆಳೆಯ ಪ್ರಧಾನಿ ಮೋದಿ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗೈರಾಗಲಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಕೂಡ ಗೈರು ಹಾಜರಾಗಿದ್ದಾರೆ. ಒಟ್ಟಾರೆ ಟ್ರಂಪ್ ಪ್ರಮಾಣ ವಚನಕ್ಕೆ ಅಮೆರಿಕ ಭರ್ಜರಿ ಸಿದ್ಧವಾಗಿದೆ. ಹೀಗಾಗಿ ಟ್ರಂಪ್ 2.0 ಸರ್ಕಾರ ಹೇಗಿರಲಿದೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲಿ ಇಂದಿನಿಂದ ಟ್ರಂಪ್ ದರ್ಬಾರ್ ಶುರುವಾಗಲಿದೆ. ಎರಡನೇ ಬಾರಿ ಪಟ್ಟಕ್ಕೇರೋದಕ್ಕೆ ಡೊನಾಲ್ಡ್ ಭರ್ಜರಿಯಾಗಿ ಸಿದ್ಧವಾಗಿದ್ದಾರೆ. ಹಾಗಾದ್ರೆ ಟ್ರಂಪ್ ಪದಗ್ರಹಣ ಹೇಗಿರಲಿದೆ, ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇಲ್ಲಿದೆ. ಬೈಡನ್ ಬಾಯ್ ಬಾಯ್, ಟ್ರಂಪ್ಗೆ ಹಾಯ್ ಹಾಯ್. 47ನೇ ಅಧ್ಯಕ್ಷರಾಗಿ ಟ್ರಂಪ್ಗಿಂದು ಪಟ್ಟಾಭಿಷೇಕ. ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ವಿಶ್ವವನ್ನ ತಮ್ಮ ಆರ್ಥಿಕ ನೀತಿಯಿಂದ ಹಿಡಿದಿಟ್ಟ ದೊಡ್ಡಣ್ಣ. ಇದೀಗ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಈ ಮೂಲಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಬಾಯ್ ಬಾಯ್ ಹೇಳಲಿದ್ದಾರೆ. ಇಂದು ವಾಷಿಂಗ್ಟನ್ ಡಿಸಿಯ ಕ್ಯಾಪಿಟಲ್ನಲ್ಲಿ ನಡೆಯುವ ಐತಿಹಾಸಿಕ ಸಮಾರಂಭದಲ್ಲಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಕ್ಯಾಪಿಟಲ್ ರೋಟುಂಡ್ ಕಟ್ಟಡದ ಒಳಗೆ ಆಯೋಜಿಸಲು ತೀರ್ಮಾನಿಸಲಾಗಿದೆ. ತೀವ್ರ ಚಳಿಯ ಹಿನ್ನೆಲೆಯಲ್ಲಿ ಕಟ್ಟಡದ ಒಳಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಖುದ್ದು ಟ್ರಂಪ್ ಮಾಹಿತಿ ನೀಡಿದ್ದಾರೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್, ಮಾಜಿ ಅಧ್ಯಕ್ಷರಾದ ಜಾರ್ಜ್ ಡಬ್ಲ್ಯೂ ಬುಷ್, ಬರಾಕ್ ಒಬಾಮಾ, ಬಿಲ್ ಕ್ಲಿಂಟನ್ ಭಾಗಿಯಾಗಲಿದ್ದಾರೆ. ಸೆನೆಟ್ ಅಂದ್ರೆ ಸಂಸತ್ ಸದಸ್ಯರು ಸೇರಿ 106 ಜನ ಪಾಲ್ಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಕ್ವಾಡ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚೀನಾದಿಂದ ಉಪಾಧ್ಯಕ್ಷ ಹ್ಯಾನ್ ಜಿಂಗ್, ಉದ್ಯಮಿ ಮುಕೇಶ್ ಅಂಬಾನಿ ದಂಪತಿ ಕೂಡ ಭಾಗಿಯಾಗಲಿದ್ದಾರೆ.
ಭಾರತೀಯ ಕಾಲಮಾನದ ಪ್ರಕಾರ ಇಂದು ರಾತ್ರಿ 10:30ಕ್ಕೆ ಟ್ರಂಪ್ ಪದಗ್ರಹಣ ನಡೆಯಲಿದೆ. ಈ ಮೂಲಕ ಕ್ಯಾಪಿಟಲ್ ರೊಟೊಂಡೊ ಝಗಮಗಿಸುತ್ತಿದೆ. ಟ್ರಂಪ್ ಪದಗ್ರಹಣಕ್ಕೆ ಮೋದಿ ಪುಟಿನ್ ಮಿಸ್. ಇನ್ನು ಟ್ರಂಪ್ನ ಆತ್ಮೀಯರಾದ ಗೆಳೆಯ ಪ್ರಧಾನಿ ಮೋದಿ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗೈರಾಗಲಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಕೂಡ ಗೈರು ಹಾಜರಾಗಿದ್ದಾರೆ. ಒಟ್ಟಾರೆ ಟ್ರಂಪ್ ಪ್ರಮಾಣ ವಚನಕ್ಕೆ ಅಮೆರಿಕ ಭರ್ಜರಿ ಸಿದ್ಧವಾಗಿದೆ. ಹೀಗಾಗಿ ಟ್ರಂಪ್ 2.0 ಸರ್ಕಾರ ಹೇಗಿರಲಿದೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ದೊಡ್ಡಣ್ಣ ಅಮೆರಿಕಾದಲ್ಲಿ ಇಂದಿನಿಂದ ಟ್ರಂಪ್ ದರ್ಬಾರ್ ಶುರುವಾಗಲಿದೆ. ಎರಡನೇ ಬಾರಿ ಪಟ್ಟಕ್ಕೇರೋದಕ್ಕೆ ಡೊನಾಲ್ಡ್ ಭರ್ಜರಿಯಾಗಿ ಸಿದ್ಧವಾಗಿದ್ದಾರೆ. ಹಾಗಾದ್ರೆ ಟ್ರಂಪ್ ಪದಗ್ರಹಣ ಹೇಗಿರಲಿದೆ, ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ಇಲ್ಲಿದೆ. ಬೈಡನ್ ಬಾಯ್ ಬಾಯ್, ಟ್ರಂಪ್ಗೆ ಹಾಯ್ ಹಾಯ್. 47ನೇ ಅಧ್ಯಕ್ಷರಾಗಿ ಟ್ರಂಪ್ಗಿಂದು ಪಟ್ಟಾಭಿಷೇಕ. ಅಮೆರಿಕ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ, ವಿಶ್ವವನ್ನ ತಮ್ಮ ಆರ್ಥಿಕ ನೀತಿಯಿಂದ ಹಿಡಿದಿಟ್ಟ ದೊಡ್ಡಣ್ಣ. ಇದೀಗ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ. ಈ ಮೂಲಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಬಾಯ್ ಬಾಯ್ ಹೇಳಲಿದ್ದಾರೆ. ಇಂದು ವಾಷಿಂಗ್ಟನ್ ಡಿಸಿಯ ಕ್ಯಾಪಿಟಲ್ನಲ್ಲಿ ನಡೆಯುವ ಐತಿಹಾಸಿಕ ಸಮಾರಂಭದಲ್ಲಿ ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಕ್ಯಾಪಿಟಲ್ ರೊಟೊಂಡ್ ಕಟ್ಟಡದ ಒಳಗೆ ಆಯೋಜಿಸಲು ತೀರ್ಮಾನಿಸಲಾಗಿದೆ. ತೀವ್ರ ಚಳಿಯ ಹಿನ್ನೆಲೆಯಲ್ಲಿ ಕಟ್ಟಡದ ಒಳಗೆ ಪ್ರಮಾಣ ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಖುದ್ದು ಟ್ರಂಪ್ ಮಾಹಿತಿ ನೀಡಿದ್ದಾರೆ. ಅಮೆರಿಕದ ನಿರ್ಗಮಿತ ಅಧ್ಯಕ್ಷ ಜೋ ಬೈಡನ್, ಮಾಜಿ ಅಧ್ಯಕ್ಷರಾದ ಜಾರ್ಜ್ ಡಬ್ಲ್ಯೂ ಬುಷ್, ಬರಾಕ್ ಒಬಾಮಾ, ಬಿಲ್ ಕ್ಲಿಂಟನ್ ಭಾಗಿಯಾಗಲಿದ್ದಾರೆ. ಸೆನೆಟ್ ಅಂದ್ರೆ ಸಂಸತ್ ಸದಸ್ಯರು ಸೇರಿ 106 ಜನ ಪಾಲ್ಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಭಾರತದಿಂದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ಕ್ವಾಡ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರುಗಳು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಚೀನಾದಿಂದ ಉಪಾಧ್ಯಕ್ಷ ಹ್ಯಾನ್ ಜಿಂಗ್, ಉದ್ಯಮಿ ಮುಖೇಶ್ ಅಂಬಾನಿ ದಂಪತಿ ಕೂಡ ಭಾಗಿಯಾಗಲಿದ್ದಾರೆ. ಭಾರತೀಯ ಕಾಲಮಾನದ ಪ್ರಕಾರ ಇಂದು ರಾತ್ರಿ 10:30ಕ್ಕೆ ಟ್ರಂಪ್ ಪದಗ್ರಹಣ ನಡೆಯಲಿದೆ. ಈ ಮೂಲಕ ಕ್ಯಾಪಿಟಲ್ ರೊಟೊಂಡೊ ಝಗಮಗಿಸುತ್ತಿದೆ. ಟ್ರಂಪ್ ಪದಗ್ರಹಣಕ್ಕೆ ಮೋದಿ ಪುಟಿನ್ ಮಿಸ್. ಇನ್ನು ಟ್ರಂಪ್ನ ಆತ್ಮೀಯರಾದ ಗೆಳೆಯ ಪ್ರಧಾನಿ ಮೋದಿ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗೈರಾಗಲಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಮತ್ತು ಉಕ್ರೇನಿಯನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಕೂಡ ಗೈರು ಹಾಜರಾಗಿದ್ದಾರೆ.